ಸರ್, ಈಗ ಸರ್ಕಾರದ ಯೋಜನೆ ಅಲ್ಲ ಅಂದ್ರಿ ಸದನದಾಗ ಚರ್ಚೆ ಮಾಡ್ತೀರಿ, ಜನ ಎದಕ್ಕೆ ವೋಟ್ ಹಾಕ್ಬೇಕು ಸರ್ ನಿಮ್ಗೆ? ಏನು ಟ್ರ್ಯಾಪ್ ವಿಚಾರನ ಸದನದಾಗ ಚರ್ಚೆ ಮಾಡ್ತೀರಿ ನೀವು, ಅದು ಯೋಜನೆನೇ ಅಲ್ಲ. ಅದು ನೋಡ್ರಿ, ಅದು ಕೆಲವ ವಿರೋಧ ಪಕ್ಷದವರಲ್ಲಿ ಪ್ರಸ್ತಾಪ ಮಾಡಿದ್ರು. ವಿರೋಧ ಪಕ್ಷದವರು ಪ್ರಸ್ತಾಪ ಮಾಡಿದ್ರು. ಅವ್ರು ಇವ್ರು ಕೇಳಿದಕ್ಕಾಗಿ ಅದನ್ನ ಪ್ರಸ್ತಾಪ ಮಾಡಿದ ಬಳಿಕ ಅದಕ್ಕೆ ಉತ್ತರ ಕೊಡ್ಬೇಕಲ್ಲ. ಅವ್ರ ಹೆಸರು ತಗೊಂಡ್ರು, ರಾಜನ್ ಅವ್ರ ಹೆಸರು ಯಾರು ತಗೊಂಡ್ರು? ಬಾಟ್ಲಿ ತಗೊಂಡು ಅದು ತಗೊಂಡ್ ಬಳಿಕ ಅದನ್ನ ಸುಮ್ಮನೆ ಕೂತಿದ್ರೆ ಅದು ಪ್ರೂಫ್ ಮಾಡ್ತಿದ್ರು. ಅದಕ್ಕೊಂದು ಏನಾದ್ರು ಸರಿಯಾದ ಉತ್ತರ ಕೊಡ್ಬೇಕಾಯ್ತಂದ್ರೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಹೊರತು ಅದನ್ನೇನಲ್ಲಿ ಸದನದಲ್ಲಿ ಚರ್ಚೆ ಮಾಡುವಂಥದ್ದು ವಿಷಯ ಅದೇನು ಅಜೆಂಡಾದಾಗಿತ್ತ, ಅದೇನು ನಮ್ಮ ಅಜೆಂಡಾದಾಗಿತ್ತ. ಅದನ್ನ ಸ್ಪೀಕರ್ ಏನು ಚರ್ಚೆಗೆ ಅವಕಾಶ ಕೊಟ್ರ? ಅವನು ಬಜೆಟ್ ಮೇಲೆ ಮತ್ತು ಮಾತಾಡ್ತಾ ಈ ವಿಷಯನ ಪ್ರಸ್ತಾಪ ಮಾಡ್ರಿ. ಅವ್ರು ರಾಜನ್ ಅವ್ರ ಹೆಸರು ತಗೊಂಡಾಗ ಅವ್ರು ಅದಕ್ಕೆ ನನ್ನ ಹೆಸರು ಸದನದಾಗ ತಗೊಂಡ ಬಳಿಕ ನಾನು ಅದಕ್ಕೆ ಉತ್ತರ ಕೊಡದೆ ಹೋಗಿದ್ರೆ ನಾನು ತಪ್ಪಸ್ತಳಿ ಸಿದ್ಧ ಆಗತೈತಿ. ಅದಕ್ಕಾಗಿ ಅದನ್ನ ಮಾತಾಡಿದ್ರೆ ಅದಕ್ಕೇನು ಭಾಳ ನೀವು ಚರ್ಚೆಗೆ ಕೊಡಬೇಡ್ರಿ. ಡೆವಲಪ್ಮೆಂಟ್ ಸಲುವಾಗಿ ನೋಡೋಣ. ಅದು ಅವರ ಪಕ್ಷದ ವಿಷಯ. ನಾವ್ ಹೆಂಗ್ ಹೇಳೋಣ ಅದನ್ನ? ಅವ್ರ ಪಕ್ಷದ ವಿಷಯ. ನಾನು ಕಾಂಗ್ರೆಸ್, ಅವ್ರ ಬಿಜೆಪಿ, ಆ ಪಕ್ಷದಲ್ಲಿ ಇರುವ ಏನಾದರೂ ಗದ್ದಲಗಳು ನಾನೇ ಯಾಕೆ ಮಾತಾಡಕ್ ಹೋಗ್ಬೇಕು? ಶೋರ್ 100% ಕರ್ಕೋತೀವಿ. ಯಾಕೆ ನಮ್ಮ ಪಕ್ಷಕ್ಕೆ ಏನಾಗೈತೆ ಅದು? ಅವ್ರು ಬಿಟ್ಟು ಬರ್ತಿರ್ತಂದ್ರೆ ನಮ್ಗೆ ಬರ್ಲಾಕ ಅವ್ರು ರೆಡಿ ಆದ್ರೆ ನಾವು ಹೈಕಮಾಂಡ್ ಅಲ್ರಿ, ಹೈಕಮಾಂಡ್ದವ್ರು ಕೂಡ ಚರ್ಚೆ ಮಾಡ್ತೀನಿ. ನಾನು ಚರ್ಚೆ ಮಾಡಿ ಬರ್ತಾ ಇದ್ರೆ ತಗೋತೀವಿ. ತಗೋತೀನಿ. ಏನ್ ತೊಂದರೆ ಇದು? ನಿಮ್ಮ ಜಾರಕಿಹೊಳಿ ಸಾಹೇಬರು ನಿನ್ನೆ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿದ್ದಾರೆ. ಡೆವಲಪ್ಮೆಂಟ್ ಸಲುವಾಗಿ, ಅಭಿವೃದ್ಧಿ ಸಲುವಾಗಿ ಅವರು ಕೇಂದ್ರೀಯ ಮಂತ್ರಿಗಳಿದ್ದಾರು, ಭೇಟಿ ಮಾಡೋದು. ಈಗ ನಾನು ಹೋಗಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಆದ್ರೆ, ರಾಜೀವ್ ಕಾಗಿ ಅವರು ಕಾಂಗ್ರೆಸ್ದ MLA, ಕರ್ನಾಟಕ ಇದು ವಾಯವ್ಯ ಕರ್ನಾಟಕ ರಾಜ್ಯ ಸಾರಿಗೆ ಅಧ್ಯಕ್ಷರು ನರೇಂದ್ರ ಮೋದಿ ಅವ್ರು ಭೇಟಿ, ಅದಕ್ಕೆ ಬೇರೆ ಸ್ವರೂಪ ಯಾಕೆ ಕೊಡ್ತೀರೇನಾ? ಬೇಕಾಗಿಲ್ಲ. ಏನೋ ಅಭಿವೃದ್ಧಿ ಸಲುವಾಗಿ ಭೇಟಿಯಾಗಿರಬೇಕು. ರಾಜ್ಯದ ಹಿತದೃಷ್ಟಿಯಿಂದ, ಅದು ಅಭಿವೃದ್ಧಿ ದೃಷ್ಟಿಯಿಂದ ಭೇಟಿಯಾಗಿರ್ತಾರೆ. ಅದಕ್ಕೆ ಬೇರೆ ವಿಷಯ ಚರ್ಚೆ ಕೊಡೋದು ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು. ಅವರೇ ಹೇಳಿದಾರಲ್ರಿ, ಅವ್ರೇನು ಹೇಳಿದಾರು? ಅದು ಸಿದ್ಧ ಮಾಡಿ ತೋರಿಸಿದ್ದಾದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ, ನಾನು ಹಂಗೆ ಮಾತಾಡೇ ಇಲ್ಲ ಅಂತೇಳಿ ಸ್ವಂತ DK ಶಿವಕುಮಾರ್ ಅವರ ಹೇಳಿದಾರು. ಸಂವಿಧಾನ ಬದಲಾವಣೆ ಬಗ್ಗೆ ನಾನು ಹಂಗೆ ಮಾತಾಡಿಲ್ಲ ಅಂತ ಹೇಳಿದಾರೆ. ಓಕೆ, ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ಸರ್, ಈಗ ಸರ್ಕಾರದ ಯೋಜನೆ ಅಲ್ಲ ಅಂದ್ರಿ ಸದನದಾಗ ಚರ್ಚೆ ಮಾಡ್ತೀರಿ, ಜನ ಎದಕ್ಕೆ ವೋಟ್ ಹಾಕ್ಬೇಕು ಸರ್ ನಿಮ್ಗೆ? ಏನು ಟ್ರ್ಯಾಪ್ ವಿಚಾರನ ಸದನದಾಗ ಚರ್ಚೆ ಮಾಡ್ತೀರಿ ನೀವು, ಅದು ಯೋಜನೆನೇ ಅಲ್ಲ. ಅದು ನೋಡ್ರಿ, ಅದು ಕೆಲವ ವಿರೋಧ ಪಕ್ಷದವರಲ್ಲಿ ಪ್ರಸ್ತಾಪ ಮಾಡಿದ್ರು. ವಿರೋಧ ಪಕ್ಷದವರು ಅವ್ರು ಇವ್ರು ಕೇಳಿದಕ್ಕಾಗಿ ಅದನ್ನ ಪ್ರಸ್ತಾಪ ಮಾಡಿದ ಬಳಿಕ ಅದಕ್ಕೆ ಉತ್ತರ ಕೊಡ್ಬೇಕಲ್ಲ. ಅವ್ರ ಹೆಸರು ತಗೊಂಡ್ರು, ರಾಜನ್ ಅವ್ರ ಹೆಸರು ಯಾರು ತಗೊಂಡ್ರು? ಬಾಟ್ಲಿ ತಗೊಂಡು ಅದು ತಗೊಂಡ್ ಬಳಿಕ ಅದನ್ನ ಸುಮ್ಮನೆ ಕೂತಿದ್ರೆ ಅದು ಪ್ರೂಫ್ ಮಾಡ್ತಿದ್ರು. ಅದಕ್ಕೊಂದು ಏನಾದ್ರು ಸರಿಯಾದ ಉತ್ತರ ಕೊಡ್ಬೇಕಾಯ್ತಂದ್ರೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಹೊರತು ಅದನ್ನೇನಲ್ಲಿ ಸದನದಲ್ಲಿ ಚರ್ಚೆ ಮಾಡುವಂಥದ್ದು ವಿಷಯ ಅದೇನು ಅಜೆಂಡಾದಾಗಿತ್ತ, ಅದೇನು ನಮ್ಮ ಅಜೆಂಡಾದಾಗಿತ್ತ. ಅದನ್ನ ಸ್ಪೀಕರ್ ಏನು ಚರ್ಚೆಗೆ ಅವಕಾಶ ಕೊಟ್ರ? ಅವನು ಬಜೆಟ್ ಮೇಲೆ ಮತ್ತು ಮಾತಾಡ್ತಾ ಈ ವಿಷಯನ ಪ್ರಸ್ತಾಪ ಮಾಡ್ರಿ. ಅವ್ರು ರಾಜನ್ ಅವ್ರ ಹೆಸರು ತಗೊಂಡಾಗ ಅವ್ರು ಅದಕ್ಕೆ ನನ್ನ ಹೆಸರು ಸದನದಾಗ ತಗೊಂಡ ಬಳಿಕ ನಾನು ಅದಕ್ಕೆ ಉತ್ತರ ಕೊಡದೆ ಹೋಗಿದ್ರೆ ನಾನು ತಪ್ಪಸ್ತಳಿ ಸಿದ್ಧ ಆಗತೈತಿ. ಅದಕ್ಕಾಗಿ ಅದನ್ನ ಮಾತಾಡಿದ್ರೆ ಅದಕ್ಕೇನು ಭಾಳ ನೀವು ಚರ್ಚೆಗೆ ಕೊಡಬೇಡ್ರಿ. ಡೆವಲಪ್ಮೆಂಟ್ ಸಲುವಾಗಿ ನೋಡೋಣ. ಅದು ಅವರ ಪಕ್ಷದ ವಿಷಯ. ನಾವ್ ಹೆಂಗ್ ಹೇಳೋಣ ಅದನ್ನ? ಅವ್ರ ಪಕ್ಷದ ವಿಷಯ. ನಾನು ಕಾಂಗ್ರೆಸ್, ಅವ್ರ ಬಿಜೆಪಿ, ಆ ಪಕ್ಷದಲ್ಲಿ ಇರುವ ಏನಾದರೂ ಗದ್ದಲಗಳು ನಾನೇ ಯಾಕೆ ಮಾತಾಡಕ್ ಹೋಗ್ಬೇಕು? ಶೋರ್ 100% ಕರ್ಕೋತೀವಿ. ಯಾಕೆ ನಮ್ಮ ಪಕ್ಷಕ್ಕೆ ಏನಾಗೈತೆ ಅದು? ಅವ್ರು ಬಿಟ್ಟು ಬರ್ತಿರ್ತಂದ್ರೆ ನಮ್ಗೆ ಬರ್ಲಾಕ ಅವ್ರು ರೆಡಿ ಆದ್ರೆ ನಾವು ಹೈಕಮಾಂಡ್ ಅಲ್ರಿ, ಹೈಕಮಾಂಡ್ದವ್ರು ಕೂಡ ಚರ್ಚೆ ಮಾಡ್ತೀನಿ. ನಾನು ಚರ್ಚೆ ಮಾಡಿ ಬರ್ತಾ ಇದ್ರೆ ತಗೋತೀವಿ. ತಗೋತೀನಿ. ಏನ್ ತೊಂದರೆ ಇದು? ನಿಮ್ಮ ಜಾರಕಿಹೊಳಿ ಸಾಹೇಬರು ನಿನ್ನೆ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿದ್ದಾರೆ. ಡೆವಲಪ್ಮೆಂಟ್ ಸಲುವಾಗಿ, ಅಭಿವೃದ್ಧಿ ಸಲುವಾಗಿ ಅವರು ಕೇಂದ್ರೀಯ ಮಂತ್ರಿಗಳಿದ್ದಾರು, ಭೇಟಿ ಮಾಡೋದು. ಈಗ ನಾನು ಹೋಗಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಆದ್ರೆ, ರಾಜೀವ್ ಕಾಗಿ ಅವರು ಕಾಂಗ್ರೆಸ್ದ MLA, ಕರ್ನಾಟಕ ಇದು ವಾಯವ್ಯ ಕರ್ನಾಟಕ ರಾಜ್ಯ ಸಾರಿಗೆ ಅಧ್ಯಕ್ಷರು ನರೇಂದ್ರ ಮೋದಿ ಅವ್ರು ಭೇಟಿ, ಅದಕ್ಕೆ ಬೇರೆ ಸ್ವರೂಪ ಯಾಕೆ ಕೊಡ್ತೀರೇನಾ? ಬೇಕಾಗಿಲ್ಲ. ಏನೋ ಅಭಿವೃದ್ಧಿ ಸಲುವಾಗಿ ಭೇಟಿಯಾಗಿರಬೇಕು. ರಾಜ್ಯದ ಹಿತದೃಷ್ಟಿಯಿಂದ, ಅದು ಅಭಿವೃದ್ಧಿ ದೃಷ್ಟಿಯಿಂದ ಭೇಟಿಯಾಗಿರ್ತಾರೆ. ಅದಕ್ಕೆ ಬೇರೆ ವಿಷಯ ಚರ್ಚೆ ಕೊಡೋದು ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು. ಅವರೇ ಹೇಳಿದಾರಲ್ರಿ, ಅವ್ರೇನು ಹೇಳಿದಾರು? ಅದು ಸಿದ್ಧ ಮಾಡಿ ತೋರಿಸಿದ್ದಾದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ, ನಾನು ಹಂಗೆ ಮಾತಾಡೇ ಇಲ್ಲ ಅಂತೇಳಿ ಸ್ವಂತ DK ಶಿವಕುಮಾರ್ ಅವರ ಹೇಳಿದಾರು. ಸಂವಿಧಾನ ಬದಲಾವಣೆ ಬಗ್ಗೆ ನಾನು ಹಂಗೆ ಮಾತಾಡಿಲ್ಲ ಅಂತ ಹೇಳಿದಾರೆ. ಓಕೆ, ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.